ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿಯ ಒಂದು ಪ್ರತಿಷ್ಠೆ ಸಲುವಾಗಿ ಕರ್ನಾಟಕ ಸರ್ಕಾರ ಪ್ರತಿನಿತ್ಯ ಅಪಮಾನಕ್ಕೊಳಗಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶಗಳು ದೇಶಭಕ್ತಿ, ದೇಶವನ್ನು ಒಕ್ಕೂಟ ಮಾಡುವಂಥದ್ದು ಒಂದು ಸಂಘಟನೆ. ಅದು ಯಾವುದೇ ಕಮರ್ಷಿಯಲ್ ಸಂಘಟನೆ ಅಲ್ಲ, ಯಾವುದೋ ಒಂದು ದೇಶ ವಿಭಜಕ ಸಂಘಟನೆ ಅಲ್ಲ. ನಾ ಪ್ರಿಯಾಂಕಾ ಖರ್ಗೆಯವರಿಗೆ ಇಷ್ಟೇ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಅನೇಕ PFI, SDPI ಅಂತ ದೇಶದ್ರೋಹಿಗಳು ಸಂಘಟನೆ ಇವೆ. ನಿಮ್ಮ ತಾಕತ್ತಿದ್ರೆ ಅವ್ರ ಎಲ್ಲ ಸಂಘಟನೆಯನ್ನು ನಿಷೇಧ ಮಾಡಿರಿ. ಅವ್ರಿಗೆ ಯಾವುದೇ ರೀತಿ ಮೆರವಣಿಗೆ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ದೇಶಭಕ್ತ ಸಂಘಟನೆಯ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಾಗೇ ಆಗ್ತದೆ. ನೀವು ಸ್ವಲ್ಪ ಪ್ರಬುದ್ಧತೆಯಿಂದ ದೊಡ್ಡ ಮನಸ್ಸು ಮಾಡಿ ರಾಜಕಾರಣ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬಗ್ಗೆ ಇರುವಂಥ ಗೌರವ ಎಲ್ಲ ಸಮುದಾಯ, ಎಲ್ಲ ಹಿಂದೂ ಸಮಾಜದಲ್ಲಿ, ಉಳಿದ ಸಮಾಜದವ್ರ ಗೌರವ ಹೆಚ್ಚಾಗ್ತಿರ್ಬೇಕು ಅವ್ರಿಗೆ, ಮುಸ್ಲಿಮರಲ್ಲಿ, ಆ ಸನಾತನ ಧರ್ಮದಲ್ಲಿ ಮತ್ತು ದಲಿತ ವರ್ಗದಲ್ಲೂ ಸಹ ಇವತ್ತು ಸಾಕಷ್ಟು ಕಲಬುರಗಿಯಿಂದ ದಲಿತ ಸಮುದಾಯದ ನಾಯಕರು ಸಹ ಇವತ್ತು ನಿಮ್ಮ ನಿರ್ಣಯಗಳಿಗೆ, ನಿಮ್ಮ ಒಂದು ಏನು ಇದು ವೈಚಾರಿಕತೆಗೆ ಈಗಾಗಲೇ ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ನೀವು ಸ್ವಲ್ಪ ಜಾಗೃತಿಯಾಗಿ ಆದರೆ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಬಿಟ್ಟು ಇದರಿಂದ ಒಂದು ಹಠ ಹಿಡಿದು ನಿಮ್ಮ ಕೆಲಸನೂ ಏನೂ ಮಾಡ್ತಾ ಇಲ್ಲ. ನೀವು ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಹೋಯಿತು, ಬೀದರ್ ಏರ್ಪೋರ್ಟ್ ಚಾಲೂ ಆಗಿದೆ, ಕಲಬುರಗಿ ಏರ್ಪೋರ್ಟ್ ಬಂದಾಯಿತು. ಅದ್ರ ಬಗ್ಗೆ ನೀವು ಏನಾದರೂ ಹೇಳಿಕೆ ಕೊಟ್ಟರೆ, ಅಥವಾ ನಿಮ್ಮ ಇಲಾಖೆಯಲ್ಲೇ ಸಾಕಷ್ಟು ಟ್ರಾನ್ಸ್ಫರ್ ಸಲುವಾಗಿ ಒಬ್ಬ ಗ್ರಾಮ ಪಂಚಾಯತಿ PDO ಸಹಿತ ಇಲ್ಲಿ ಬೆಂಗಳೂರಿಗೆ ಬರಬೇಕು. ಇವನ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿವ್ರಿಗೆ ಸಹಿತ ಅಧಿಕಾರ ಇಲ್ಲ. ನಾವು ZPC ಅವ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ಸರ್, ಗ್ರಾಮ ಪಂಚಾಯತಿ ಡೆಪ್ಯುಟೇಷನ್ ಸಹಿತ ನಮಗೆ ಅವಕಾಶ ಇಲ್ಲ ಸರ್, ನೀವು ಮಾನ್ಯ ಸಚಿವರನ್ನ ಭೇಟಿ ಆಗಿರಿ ಅಂತ ಹೇಳ್ತಾರೆ ಪಾಪ ಅವರು. ಇದನ್ನೆಲ್ಲ ನೀವು ವಿಕೇಂದ್ರೀಕರಣ ಮಾಡೋದು ಬಿಟ್ಟು ತಮ್ಮಲ್ಲಿ ಇಟ್ಕೊಂಡು ಏನು ಒಂದು ಗ್ರಾಮೀಣಾಭಿವೃದ್ಧಿ ಆಗಲಿ, ನೀವು IT BTಯಲ್ಲಿ ಏನಾಯಿತು, 10,000 ಕೋಟಿ ರೂಪಾಯಿ ಆದಾಯ ಬರುವಂಥ ಒಂದು ದೊಡ್ಡ ಕಂಪ್ನಿ ಇವು ಚಂದ್ರಬಾಬು ನಾಯ್ಡು ಅವ್ರ ಮಗ ಒಯ್ದ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ ಅದಕ್ಕೆ ಹೇಳ್ತಾರೆ ಈ MB ಪಾಟೀಲ್ರು, ಕೇಂದ್ರ ಸರ್ಕಾರದ ತಪ್ಪತ್ತು. ಕೇಂದ್ರ ಸರ್ಕಾರ ಯಾಕ್ರಿ, ನೀವು ಸರಿಯಾಗಿ ಅವ್ರ ಜೊತೆಗೆ ನೀವು ಎಲ್ಲ ಕೈಗಾರಿಕೆಗಳಿಗೆ ತೊಂದರೆ ಕೊಡುವಂಥದ್ದು ನೋಡಿದ್ರೆ ಕರ್ನಾಟಕದಲ್ಲಿ ಯಾರೂ ಇಲ್ಲಿ ಬಂಡವಾಳ ಹೂಡಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊತೀರಿ. ನಾವು 10,000 ಕೋಟಿ ತಂದೆ, 50,000 ಕೋಟಿ ತಂದೆ, ಎಲ್ಲ ಫೇಕ್ ಹೇಳ್ತಾ ಇದ್ದೀರಿ. ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗಿ. ಸರ್, ಈಗ ಕಾಗೇರಿ ಅವರು ಒಂದು ಮಾತು ಹೇಳಿದ್ದಾರೆ, ಜನಗಣಮನ ಅದು ರಾಷ್ಟ್ರಗೀತೆಯಾಗಿ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅದು ಬ್ರಿಟಿಷರು ರಾಜನಿಗೋಸ್ಕರ ಬರೆದಿದ್ದು ಟಾಗೂರ್ ಅವರು ಅಂತ. ಇದನ್ನು ನೀವು ಹೇಗೆ ನೋಡಿ? ಇಲ್ಲ ನೋಡ್ರಿ, ಭಾಳಷ್ಟು ಅದ್ರ ಬಗ್ಗೆ ಚರ್ಚೆಗಳು ಅದಾವೆ. ಮಾನ್ಯ ಲೋಕಸಭಾ ಸದಸ್ಯರು ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದರಲ್ಲಿ ಜನಗಣಮನದ ಬಗ್ಗೆನೂ ಸಾಕಷ್ಟು ಚರ್ಚೆ ಅದಾವೆ. ಅದು ಚರ್ಚೆ ಆಗಬೇಕು ದೇಶದಲ್ಲಿ. ಯಾಕಂದರೆ ಅದರಲ್ಲಿ ಒಂದು ಗುಲಾಮಗಿರಿಯ ಒಂದು ಸಂಕೇತ ಇದೆ. ಬ್ರಿಟಿಷರ ಮಹಾರಾಣಿಯನ್ನು ಹೊಗಳುವಂಥ ಒಂದು ಗೀತೆ ಇದೆ ಅನ್ನುವಂಥದ್ದು ಸಹ ಇವತ್ತು ನಾವು ಸಹ ಕೇಳ್ತೀವಿ. ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸರು ರಚಿಸಿದಂಥ ಅವ್ರದ್ದೇನು ಏನು ಆಜಾದ್ ಹಿಂದ್ ಫೌಜ್ ಮಾಡಿದ್ದಾರೆ, ಅವ್ರದ್ದು ಒಂದು ರಾಷ್ಟ್ರಗೀತೆ ಇದೆ. ಅದು ಭಾಳ ಸ್ಪಷ್ಟವಾಗಿ ನಿಖರವಾಗಿ ಭಾರತ ಮಾತೆ ಮತ್ತು ಭಾರತೀಯತೆ ಬಗ್ಗೆ ಇತ್ತು. ಒಂದೇ ಮಾತರಂ ಇದೆ. ಇವು ಎಲ್ಲ ಎರಡೂ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸರ ಕಾಲದಲ್ಲಿ ಏನು ಅವರು ಆಜಾದ್ ಹಿಂದ್ ಸೇನೆಯಲ್ಲಿ ಏನು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಅದು ಆಗಲಿ, ಅಥವಾ ಒಂದೇ ಮಾತ್ರ ಮಾಡಿ, ಇವಕ್ಕೆ ಯಾವುದೇ ರೀತಿಯ ಬ್ರಿಟಿಷರ ಒಂದು ಗುಲಾಮಗಿರಿಯ ಯಾವುದೇ ರೀತಿಯ ಸ್ವಲ್ಪ ಸಹ ಅದಕ್ಕೆ ಸೋಂಕಿಲ್ಲಾರಂಥ ಗೀತೆಗಳು ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಅದಕ್ಕೆ ಲೋಕಸಭಾ ಸದಸ್ಯರ ಒಂದು ವಿಚಾರ, ಅವರು ಒಬ್ಬ ಭಾಳ ಅನುಭವಿ ರಾಜಕಾರಣಿ ಅದಾರೆ, ಅವರು ಅಧ್ಯಯನಶೀಲ ರಾಜಕಾರಣಿ ಅದಾರೆ. ಯಾಕಂದರೆ ಸಂವಿಧಾನದ ಬಗ್ಗೆ ನಾವೆಲ್ಲ ಅವ್ರ ಸ್ಪೀಕರ್ ಇದ್ದಾಗ ಕರ್ನಾಟಕದಲ್ಲಿ ಭಾಳ ಸಾಕಷ್ಟು ಚರ್ಚೆ ಆಯಿತು. ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಸಂವಿಧಾನವನ್ನು ಕೊಟ್ಟರೆ, ಅಭೂತಪೂರ್ವವಾದಂಥ ಸಂವಿಧಾನ ಅಂಥದ್ದು ಎಷ್ಟೋ ಶಾಸಕರಿಗೆ ಗೊತ್ತಿರಲಿಲ್ಲ. ಹಂಗೆ ಇವತ್ತು ವಿಶ್ವೇಶ್ವರ ಹೆಗಡೆ ಅವರು ಇದನ್ನು ಜನರಿಗೆ ಒಂದು ಪಬ್ಲಿಕ್ ಇದರಲ್ಲಿ ಬಿಟ್ಟಾರೆ, ಪಬ್ಲಿಕ್ ಕನ್ಸ್ಯೂಮ್ಷನ್ದಲ್ಲಿ ಬಿಟ್ಟಾರೆ. ಚರ್ಚೆ ಆಗಲಿ, ಅದನ್ನೇ ಒಮ್ಮೆ ದೇಶದ್ರೋಹಿ ಅದು ಅಥವಾ ಒಮ್ಮೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕಾಗೋದಿಲ್ಲ. ಚರ್ಚೆ ಆದಮೇಲೆ ಅದರಲ್ಲಿರುವಂಥ ಏನೋ ಒಂದು ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಸಾರ್ವಭೌಮತೆಗೆ ಅಪಮಾನ ಆಗುವಂಥ ಯಾವುದೇ ಶಬ್ದ ಇದ್ದರೂ ಬದಲಾವಣೆ ಮಾಡುವುದು
ಅಥವಾ ತಿದ್ದುಪಡಿ ಮಾಡುವುದು ಸಹ ಗುಲಾಮಗಿರಿಯ ಯಾವುದೇ ಸಂದೇಶ ಇರಬಾರ್ದು. ಬ್ರಿಟಿಷ್ ಮಹಾರಾಣಿಯನ್ನು ಹೊಗಳುವಂಥ ಸಂದೇಶ ಇದೆ ಅನ್ನೋದು ಅನೇಕರು ಅದರ ವಾದ ಮಾಡ್ತಾರೆ. ಅದರಿಂದ ಮುಕ್ತ ಮಾಡಬೇಕಂತೇಳಿ ನನ್ನ ಆಗ್ರಹ. ಸರ್, ಈಗ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಸಕ್ಕರೆ ಫ್ಯಾಕ್ಟರಿ ಓನರ್ ಇದ್ದೀರಿ. ಓನರ್ ಅಲ್ಲ, ಸರ್, ನಮ್ಮ ಸಹಕಾರ ಕ್ಷೇತ್ರದಲ್ಲಿದೆ. ನಾವು ಓನರ್ ಅಲ್ಲ. ನಾವು ಮಾಡಿದಂಥ ಕಾರ್ಖಾನೆ ಸುಮಾರು 10 ವರ್ಷದಿಂದ ಆ ಭಾಗದಲ್ಲಿ ಕಾರ್ಖಾನೆ ಇಲ್ಲಾರ್ದೆ ರೈತರು ಕಂಗಾಲಾಗಿತ್ತು. ಆ ರೈತರು ಬಹಳಷ್ಟು ವಿನಂತಿ ಮಾಡಿಕೊಂಡು ಕೈ ಮುಗಿದ್ರಿಂದ ನಾವು ಹೋಗಿ ಇದನ್ನು ಯಡಿಯೂರಪ್ಪ ಏನು ಚುನಾವಣೆಯಲ್ಲಿ ಉಪಚುನಾವಣೆ ಏನಾಯಿತು ಚಿಂಚೋಳಿಗೆ, ಅವಾಗ ಯಡಿಯೂರಪ್ಪ ಏನು ಮಾಡಿದ್ರು, ನಾ ಸಕ್ಕರೆ ಕಾರ್ಖಾನೆ ಯಾವುದೇ ಪರಿಸ್ಥಿತಿಯಲ್ಲಿ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟರು. ನನ್ನ ಜೊತೆನೂ ಚರ್ಚೆ ಮಾಡಿದ್ರು. ಇಲ್ಲ ನೀನು ಹೇಳು, ನಾವು ಮಾಡಿಕೊಡೋಣ ಅಂತ ಹೇಳಿದ್ರು. ಮುಂದೆ ಅಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿವಿ. ಅದೇ ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅದೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಹಿಂಗೆ ನೀವು ಮಾತು ಕೊಟ್ಟಿದ್ದೀರಿ ಅದರಂತೆ ಅದನ್ನು ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಚುನಾವಣೆಯಲ್ಲಿ ಅಂತ ಎಲ್ಲ ಆಶ್ವಾಸನೆ ಕೊಡಬೇಕಾಗ್ತದೆ, ಕೊಟ್ಟಿದ್ದೇನೆ ಹೋಗಯ್ಯ ಹೋಗಂತ ಹೇಳಿ ಅವನು ವಾಪಸ್ ಕಳಿಸೋದು.